ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಿ ಕೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಸ್ವಾಗತ. ಏನಪ್ಪ ಇವತ್ತಿನ ಟಾಪಿಕ್ ಅಂದರೆ, ಕೆಲವೊಬ್ಬರು ಹೊಸ ಮನೆ ಕಟ್ಟಿಸ್ತಾ ಬರ್ತಾರೆ. ಕಟ್ಟಿಸ್ತಾ ಬಂದಂಗೆಲ್ಲ ಗಾರೆ ಕೆಲಸ ಮುಗಿದಿರುತ್ತೆ. ಆನಂತರ ಏನಾಗುತ್ತೆ, ಟೈಲ್ಸ್ ಕೆಲಸನ ಫಸ್ಟ್ ಮಾಡಿಸೋಣ ಅಥವಾ ಪೇಂಟ್ ಕೆಲಸನ ಫಸ್ಟ್ ಮಾಡೋಣ ಅಂತ ಭಾಳ ಜನರಿಗೆ ಗೊಂದಲವಾಗಿರುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ, ಟೈಲ್ಸ್ ಕೆಲಸ ಆದ ಬಳಿಕ ಪೇಂಟಿಂಗ್ ಕೆಲಸ ಮಾಡಿಸ್ತಾರೆ. ಕೆಲವೊಬ್ಬರು ಪೇಂಟ್ ಕೆಲಸನ ಮಾಡಿದಾದ ಬಳಿಕ ಟೈಲ್ಸ್ ಕೆಲಸನ ಮಾಡೋದಕ್ಕೆ ಕರೀತಾರೆ. ಇವತ್ತು ಯಾವುದು ಕೆಲಸನ ಫಸ್ಟ್ ಮಾಡಿಸ್ಬೇಕು, ಯಾವುದು ಕೆಲಸ ಆದಮೇಲೆ ಯಾವುದು ಮಾಡಿಸ್ಬೇಕಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇವಾಗ ನಾನು ಒಂದು ಮನೆಯನ್ನು ಪೇಂಟ್ ಮಾಡಿಸ್ತಾ ಇದ್ದೀನಿ. ಅವರು ಪೇಂಟ್ ಫಸ್ಟ್ ಮಾಡಿಸ್ತಾಯಿದ್ರು ಅಥವಾ ಟೈಲ್ಸ್ ಫಸ್ಟ್ ಮಾಡಿಸ್ತಾಯಿದ್ರು ಅಂತ ನೀವೇ ನೋಡಿ. ಅದೇ ರೀತಿ ಟೈಲ್ಸ್ ಫಸ್ಟ್ ಮಾಡಿಸೋದ್ರಿಂದ ಆಗುವಂಥ ಉಪಯೋಗಗಳೇನು ಮತ್ತು ಪೇಂಟ್ ಫಸ್ಟ್ ಮಾಡಿಸೋದ್ರಿಂದ ಆಗುವಂಥ ಉಪಯೋಗಗಳೇನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಮನೆಯಲ್ಲಿ ಸಂಪೂರ್ಣವಾಗಿ ಟೈಲ್ಸನ್ನು ಫಸ್ಟ್ ಫಿಟ್ಟಿಂಗ್ಸ್ ಮಾಡಿಸಿದ್ದಾರೆ. ನೋಡ್ಬೋದು ನೀವು, ಫ್ಲೋರಿಂಗ್ ಆಯಿತು, ವಾಲ್ ಆಯಿತು, ಸಂಪೂರ್ಣ ಟೈಲ್ಸನ್ನು ಫಿಟ್ಟಿಂಗ್ಸ್ ಮಾಡಿಸಿದ್ದಾರೆ. ಟೈಲ್ಸ್ ಹಾಕಿದ ನಂತರ ಪೇಂಟ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ಭಾಳ ಉತ್ತಮ ಅನಿಸುತ್ತೆ. ಯಾಕೆ ಅಂದರೆ ಟೈಲ್ಸ್ ಕಟ್ಟಿಂಗ್ ಮಾಡೋದ್ರಿಂದ ಹಿಡಿದು ಗ್ರಾನೈಟನ್ನು ಮೋಲ್ಡಿಂಗ್ ಮಾಡೋ ತನಕ ಸಂಪೂರ್ಣವಾಗಿ ಧೂಳಾಗೋದಂತರೂ ಸರ್ವೇ ಸಾಮಾನ್ಯ. ಆ ಧೂಳು ನಾವು ಪೇಂಟ್ ಮಾಡಿಸ್ತು ಅಂದರೆ ಟೈಲ್ಸ್ ಹಾಕೋಕ್ಕಿಂತ ಫಸ್ಟ್ ಪೂರ್ವದಲ್ಲಿ ಆ ಧೂಳು ಪೇಂಟ್ ಮೇಲೆ ಕುತ್ಕೊಂತು ಅಂದರೆ ಮತ್ತೆ ಟಚಾಪಟ್ಟಿ ಮಾಡಬೇಕಾಗತ್ತೆ. ಆವಾಗ ಮತ್ತೆ ನಿಮಗೆ ಕಾಸ್ಟ್ಲಿ ಆಗೋದುಂಟು. ಯಾಕೆ ಅಂದರೆ ಪೇಂಟನ್ನು ಮತ್ತೆ ತರಿಸ್ಬೇಕು, ಮತ್ತು ಪೇಂಟರ್ಸ್ ಲೇಬರ್ ಚಾರ್ಜ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸಂಪೂರ್ಣವಾಗಿ ಟೈಲ್ಸನ್ನು ಹಾಕಿಸಿದಾದ ನಂತರ ಪೇಂಟನ್ನು ಮಾಡಿಸಿ. ಇನ್ನೂ ಒಂದು ಫ್ರೆಂಡ್ಸ್, ಟೈಲ್ಸನ್ನು ಹಾಕಿಸಿದಾದ ನಂತರ ಗ್ರೌಟು ಮತ್ತು ಆ್ಯಸಿಡ್ ವಾಶ್ ಇವು ಎರಡನ್ನು ಮಾಡಿಸೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಪೇಂಟ್ ಆದ ನಂತರ ಪೇಂಟ್ ಎಲ್ಲಾದರೂ ಚೆಲ್ಲಿದ್ದರೆ ಆ್ಯಸಿಡ್ ವಾಶ್ನಲ್ಲಿ ತೊಳೆದ್ರೆ ಕ್ಲೀನಾಗಿ ಹೋಗುತ್ತೆ. ಅದಕ್ಕೋಸ್ಕರ ಕೆಲವೊಬ್ಬರು ತಪ್ಪು ಭಾವಿಸಿರ್ತಾರೆ. ಏನು ಅಂದರೆ ಟೈಲ್ಸ್ ಮೇಲೆ ಪೇಂಟ್ ಚೆಲ್ತು ಅಂದರೆ ಹೋಗುತ್ತೋ ಇಲ್ವೋ ಅಂತ ಭಾಳ ಜನ ಅಂದ್ಕೊಂಡಿರ್ತಾರೆ. ಪೇಂಟ್ ವಾಟರ್ ಪೇಂಟ್ ಆಗಲಿ ಆಯಿಲ್ ಪೇಂಟ್ ಆಗಲಿ ಯಾವುದೇ ಚೆಲ್ಲಿದರೂ ಕೂಡ ಟೈಲ್ಸ್ ಮೇಲೆ ನಿಲ್ಲಲ್ಲ, ಹೋಗುತ್ತೆ. ಕ್ಲೀನಾಗಿ ಆ್ಯಸಿಡ್ ವಾಶ್ ಮಾಡ್ತು ಅಂದರೆ ಅದು ಫಸ್ಟ್ ಗಮನದಲ್ಲಿರಬೇಕು. ನೋಡಿರಲ್ಲ, ಸಂಪೂರ್ಣವಾಗಿ ಟೈಲ್ಸ್ ಹಾಕಿದಾದ ಬಳಿಕ ಪೇಂಟ್ ಮಾಡ್ತಾ ಇದ್ದೀವಿ ನಾವೇ. ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಶೇರ್ ಮಾಡಿ. ನಿಮಗೆ ಯೂಸ್ ಇಲ್ಲ ಅಂದ್ರೆ ಹೊಸ ಮನೆ ಕಟ್ಸೋರಿಗಾದರೂ ಯೂಸ್ ಆಗ್ಬೋದು.